ಶೇಷಾದ್ರಿಪುರಂನಲ್ಲಿರುವಂತಹ ಒಂದು ಚರಂಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ನ್ಯೂಸ್ ಬೆಳಗ್ಗೆಯಿಂದ ಸುದ್ದಿಯನ್ನು ಮಾಡ್ತಾ ಇತ್ತು. ಸ್ಲ್ಯಾಬ್ನಿಂದ ವ್ಯಕ್ತಿಯ ಕಾಲು ಮುರಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕರ್ನಾಟಕ ನ್ಯೂಸ್ ಬೀಟ್ ಮಾಡಿರುವಂತಹ ವರದಿಗೆ ಜಿಬಿಎ ಮಣಿದಿದೆ. ಕರ್ನಾಟಕ ನ್ಯೂಸ್ ಬೀಟ್ ವೆರಿ ಬಿಗ್ ಇಂಪ್ಯಾಕ್ಟ್ ಇದು. ಕರ್ನಾಟಕ ನ್ಯೂಸ್ ಬೀಟ್ ವರದಿ ಬಗ್ಗೆ ಮಹೇಶ್ವರ್ ರಾವ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರು ಮಹೇಶ್ವರ್ ರಾವ್ ಈಗ ರಿಯಾಕ್ಟ್ ಮಾಡಿದ್ದಾರೆ. ಮಹೇಶ್ವರ್ ರಾವ್ ಘಟನೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಶೇಷಾದ್ರಿಪುರಂನಲ್ಲಿ ಇಂತಹ ಘಟನೆ ಆಗಬಾರ್ದಿತ್ತು, ಘಟನೆ ಬಗ್ಗೆ ಅಧಿಕಾರಿಗಳಿಂದ ವರದಿ ಪಡೆಯುತ್ತೇನೆ ಅನ್ನೋದಾಗಿ ಕೂಡ ಹೇಳಿದ್ದಾರೆ. ವರದಿಯನ್ನು ಪಡೆದು ಪರಿಹಾರ ನೀಡುವ ಬಗ್ಗೆ ಚಿಂತನೆಯನ್ನು ಮಾಡ್ತೀನಿ ಅನ್ನೋದಾಗಿ ಮಹೇಶ್ವರ್ ರಾವ್ ಈಗ ಹೇಳಿದ್ದಾರೆ. ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿ ಆಗಿದ್ರೆ ನಾವು ಅದನ್ನು ಸರಿಪಡಿಸ್ತೀವಿ ಅನ್ನೋದಾಗಿ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಮಾತನಾಡಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರು ಮಹೇಶ್ವರ್ ರಾವ್ ಹೇಳಿಕೆಯನ್ನು ನೀಡಿದ್ದಾರೆ. ಸ್ಥಳೀಯ ನಿವಾಸಿಗಳು ಸಹಕಾರ ನೀಡುವ ಹಾಗೆ ಮನವಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಬೆಳಗ್ಗೆಯಿಂದ ಶೇಷಾದ್ರಿಪುರಂನಲ್ಲಿರುವಂತಹ ಚರಂಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆದಿತ್ತು ಅನ್ನುವ ಕಾರಣಕ್ಕೋಸ್ಕರವಾಗಿ ಕರ್ನಾಟಕ ನ್ಯೂಸ್ ಬೀಟ್ ಬೆಳಗ್ಗೆಯಿಂದ ಸ್ಪಾಟ್ ರಿಪೋರ್ಟ್ ಅನ್ನು ಮಾಡಿತ್ತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಕರ್ನಾಟಕ ನ್ಯೂಸ್ ಬೀಟ್ ಮಾಡಿತ್ತು. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೊಟ್ಟ ಡೊಂಕಾಗಿರುವಂತಹ ಈ ಒಂದು ಚರಂಡಿಯ ಗೋಡೆಗಳನ್ನು ಪ್ರಶ್ನಿಸಿ ಸಾರ್ವಜನಿಕರ ಸಹಾಯದ ಜೊತೆಗೆ ಕರ್ನಾಟಕ ನ್ಯೂಸ್ ಬೀಟ್ ವರದಿ ಮಾಡುವುದರ ಮುಖೇನವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವ ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು. ಪಶ್ಚಿಮ ವಲಯದ ನಗರ ಪಾಲಿಕೆಯ ವ್ಯಾಪ್ತಿಗೆ ಒಳಪಡುವಂತಹ ಈ ಒಂದು ಶೇಷಾದ್ರಿಪುರಂನಲ್ಲಿರುವಂತಹ ಈ ಒಂದು ಚರಂಡಿಯ ಕಾಮಗಾರಿಯಲ್ಲಿ ಪ್ರಗತಿ ಪರಿಶೀಲನೆ ಆಗಲಿಲ್ಲ. ಮನಬಂದಂತೆ ಆ ಚರಂಡಿಯ ಕಾರ್ಯವನ್ನು ಮಾಡಲಾಗಿತ್ತು. ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ ಇಂಜಿನಿಯರ್ ಕೂಡ ಈ ಬಗ್ಗೆ ಗಮನ ಹರಿಸಲಿಲ್ಲ. ಪಶ್ಚಿಮ ವಲಯದ ಆಯುಕ್ತರು ಕೂಡ ರಾಜೇಂದ್ರ ಕೆವಿ IAS ಅಧಿಕಾರಿ ಅವರು ಕೂಡ ಈ ಬಗ್ಗೆ ಗಮನ ಹರಿಸಲಿಲ್ಲ ಅನ್ನೋದಾಗಿ ಕರ್ನಾಟಕ ನ್ಯೂಸ್ ಬೀಟ್ ಎಕ್ಸ್ಕ್ಲೂಸಿವ್ ಆಗಿ ಇದನ್ನು ಬಿತ್ತರಿಸುವಂಥ ಪ್ರಯತ್ನ ಮಾಡಿತ್ತು. ಮೊನ್ನೆ ತಾನೇ ಒಬ್ಬ ಯುವಕ ಅಲ್ಲಿ ಹಾಕಿದ್ದಂತಹ ಸ್ಲ್ಯಾಬ್ ಅಲ್ಲಿ ದುರಸ್ತಿಗೊಂಡಿರುವಂಥ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಕಾಲು ಮುರಿದುಕೊಂಡಿದ್ದ. ಅದರ ಬೆನ್ನು ಹತ್ತಿದ್ದಂತಹ ಕರ್ನಾಟಕ ನ್ಯೂಸ್ ಬೀಟ್ ಈ ಒಂದು ವರದಿಯನ್ನು ನಿರಂತರವಾಗಿ ಇವತ್ತು ಬೆಳಗ್ಗೆಯಿಂದ ಪ್ರಸಾರ ಮಾಡಿತ್ತು. ಅದಕ್ಕೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪ್ರತಿಕ್ರಿಯೆಯನ್ನು ನೀಡಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದ್ರ ಜೊತೆಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದಾಗಿ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಕರ್ನಾಟಕ ನ್ಯೂಸ್ ಬೀಟ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಗಮನಿಸಬೇಕು, ಅಲ್ಲಿ ಯದ್ವಾತದ್ವಾ ಆ ಚರಂಡಿ ಕೆಲಸವನ್ನು ಮಾಡಿದ್ದಾರೆ. ಈ ಗುತ್ತಿಗೆಯನ್ನು ಪಡೆದಿರುವಂತಹ ಕಂಪನಿಯ ಬಗ್ಗೆಯೂ ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರು. ಈ ಪಶ್ಚಿಮ ವಲಯ ನಗರ ಪಾಲಿಕೆಯ ಆಯುಕ್ತರಾಗಿರುವಂತಹ ರಾಜೇಂದ್ರ ಕೆವಿ ಅವರು ಕೂಡ ಸಂಪರ್ಕಿಸುವುದಕ್ಕೆ ಕರ್ನಾಟಕ ನ್ಯೂಸ್ ಬೀಟ್ ಪ್ರಯತ್ನ ಮಾಡಿತು. ಬಟ್ ಅವರ ಸಂಪರ್ಕ ಸಾಧ್ಯ ಆಗಿಲ್ಲ. ಪ್ರಾಜೆಕ್ಟ್ ಇಂಜಿನಿಯರ್ಗೂ ಕೂಡ ಎಚ್ಚರಿಸುವಂಥ ಕೆಲಸ ಮಾಡಿತ್ತು ಅನ್ನೋದನ್ನು ನಾವಿಲ್ಲಿ ಹೇಳಲೇಬೇಕಾಗತ್ತೆ. ಒಂದು ಜನರ ಧ್ವನಿಯಾಗಿ ಕರ್ನಾಟಕ ನ್ಯೂಸ್ ಬೀಟ್ ಇವತ್ತು ಬೆಳಗ್ಗೆಯಿಂದ ಈ ಸುದ್ದಿಯನ್ನು ಪ್ರಸ್ತುತಪಡಿಸಿತ್ತು. ಈಗ ನಮ್ಮ ಸುದ್ದಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪ್ರತಿಕ್ರಿಯೆಯನ್ನು ನೀಡಿದೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಸಂಬಂಧಪಟ್ಟ ಕಮಿಷನರಿಗೆ ನಾನು ಹೇಳ್ತೇನೆ ಈ ಥರ ಆಗಬಾರ್ದು. ಅದಕ್ಕೆ ಅದರದ್ದು ವಿ ವಿಲ್ ಕಮ್ ಅಪ್ ವಿತ್ ಅ ಸೂಟಬಲ್ ಕಾಂಪನ್ಸೇಷನ್ ಪಾಲಿಸಿ ಆಲ್ಸೋ ಇನ್ ದಿಸ್ ರಿಗಾರ್ಡ್. ಯಾಕಂತ ಹೇಳಿದರೆ ಈ ಥರ ಸ್ಲ್ಯಾಬ್ನಲ್ಲಿ ಕುಸಿದು ಬಿದ್ದು ಹೋದರೆ ಸ್ವಲ್ಪ ಡೀಟೇಲ್ಸ್ ವರ್ಕೌಟ್ ಮಾಡ್ತೀವಿ, ಪಡ್ಕೊಂಡು ವಿ ವಿಲ್ ಟೇಕ್ ಆ್ಯಕ್ಷನ್. ಎಲ್ಲರೂ ಸ್ವಲ್ಪ ಅರ್ಥ ಮಾಡಬೇಕು, ಅವ್ರು ಏನಿರ್ತು ಕರೆಕ್ಟು. ನಾವು ಬೇಗನೆ ಕೆಲಸ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಥರ ಒಂದು ಸಿಮೆಂಟ್ ಕಾಂಕ್ರೀಟಿಂಗ್ ರೋಡ್ ಏನು ಕೆಲಸ ನಡೀತಾ ಇದೆ ಅದು ಒಂದು ಸರಿ ಮುಗಿಸಿಬಿಟ್ರೆ ಆಮೇಲೆ ಯಾರಿಗೆ ತೊಂದರೆ ಆಗೋಲ್ಲ. ಈಗಲೇ ಭಾಳಷ್ಟು ಕಷ್ಟಪಟ್ಟು ಎಲ್ಲ ಯುಟಿಲಿಟೀಸ್ ಎಲ್ಲ ಶಿಫ್ಟ್ ಮಾಡಿ ಈಗ ಒಂದು ಸ್ವಲ್ಪ ನಮ್ಮ ಜೊತೆಗೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಚಿಕ್ಕ ಪುಟ್ಟ ಸಮಸ್ಯೆ ಇದ್ದರೂ ಸಹ ನಮ್ಮ ಜನರು ಅಲ್ಲಿನೇ ಬಿಟ್ಟು ಸ್ಪಂದಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆದರೂ ಸಹ ಈ ಕೆಲಸ ಒಂದು ಬೇಗನೆ ಮುಗಿಸ್ಲಿಕ್ಕೆ ನಾವು ಕ್ರಮ ತಗೊಳ್ತೇವೆ. ಪರ್ಸನಲ್ ಆಗಿ ನಾನು ಒಂದು 2-3 ಸಾರಿ ಸಹ ರಿವ್ಯೂ ಮಾಡಿಬಿಡ್ತೀನಿ. ಕಳಪೆ ಕಾಮಗಾರಿ ಅವರು ಏನು ಹೇಳಿದ್ದು, ಒಂದು ನಾನು ನಮ್ಮ ತಾಂಡ ರಚನೆ ಮಾಡಿ ಕಳಿಸಿಬಿಟ್ಟಿದ್ದೇವೆ. ಅಲ್ಲಿ ಸೆಂಟ್ರಿಂಗ್ನಲ್ಲಿ ಸ್ವಲ್ಪ ಏರ್ಪೇರ್ ಆಗಿಬಿಟ್ಟು ಲುಕ್ ಸರಿ ಇಲ್ಲ, ಮಾತ್ರ ಅದನ್ನು ಸರಿಪಡಿಸಲಿಕ್ಕೆ ವ್ಯವಸ್ಥೆ ಮಾಡ್ಬೋದು. ಮಾತ್ರ ಕ್ವಾಲಿಟಿ ಆಫ್ ದ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಅದರಲ್ಲಿ ಏನೂ ಫರಕ್ ಆಗೋದಿಲ್ಲ. ಅದು ನಾವು ಅಷ್ಟು ಖಚಿತಪಡಿಸಿದ್ದೀವಿ. ಆದರೂ ಸಹ ಅವರ ಹತ್ರ ವೆರಿಫಿಕೇಷನ್ ಮಾಡಿ ಇನ್ನೊಂದು ಸರಿ ನಮ್ಮ ತಾಂಡ ರಚಿಸಿ ಏನಾದರೂ ಕ್ವಾಲಿಟಿನಲ್ಲಿ ಕಂಟ್ರೋಲ್ನಲ್ಲಿ ಏನಾದ್ರು ತಪ್ಪಿದರೆ ಖಂಡಿತ ಅದನ್ನು ತುಂಡು ಮಾಡಿಬಿಟ್ಟು ರೀಪ್ಲೇಸ್ ಮಾಡಲಿಕ್ಕೆ ಸಹ ವ್ಯವಸ್ಥೆ ಮಾಡ್ತೀವಿ.
ಸಂಬಂಧಿಸಿದ ಹಾಗೆ ಕರ್ನಾಟಕ ನ್ಯೂಸ್ ಬೀಟ್ ಬೆಳಗ್ಗೆಯಿಂದ ಇದರ ಬಗ್ಗೆ ವರದಿಯನ್ನು ಮಾಡ್ತಾ ಇತ್ತು. ಈಗ ಸಂಬಂಧಿಸಿದ ಹಾಗೆ ಕರ್ನಾಟಕ ನ್ಯೂಸ್ ಬೀಟ್ಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಕ್ರಮವನ್ನು ತೆಗೆದುಕೊಳ್ತೀವಿ, ಏನಾದರೂ ಕಾಮಗಾರಿಯಲ್ಲಿ ವ್ಯತ್ಯಾಸ ಆಗಿದ್ರೆ ಅದಕ್ಕೆ ಸರಿಪಡಿಸುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನೋದಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅತಿ ಶೀಘ್ರದಲ್ಲಿ ಅದರ ಪರಿಹಾರ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರವಾಗಿ ಈ ಸುದ್ದಿಯನ್ನು ನಿರಂತರವಾಗಿ ಇವತ್ತು ಬೆಳಗ್ಗೆಯಿಂದ ಪ್ರಸಾರ ಮಾಡ್ತಾನೆ ಇದ್ವಿ. ಅಲ್ಲಿನ ಸ್ಥಳೀಯರು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಪಶ್ಚಿಮ ವಲಯದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಗಾಂಧಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಈ ಒಂದು ಶೇಷಾದ್ರಿಪುರಂ ಆ ಭಾಗದಲ್ಲಿ ಇರುವಂತಹ ಚರಂಡಿಯ ಅವೈಜ್ಞಾನಿಕ ಒಂದು ಅಕ್ರಮವಾಗಿ ಅಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಒಂದು ಗುತ್ತಿಗೆ ಪಡೆದಂತಹ ಸಂಸ್ಥೆ ಮನಸೋ ಇಚ್ಛೆ ಅದನ್ನು ಮಾಡಿತ್ತು ಅನ್ನುವಂತಹ ಆಕ್ರೋಶ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಸೊ ಅದಕ್ಕೆ ಸ್ಪಂದಿಸಿ ಕರ್ನಾಟಕ ನ್ಯೂಸ್ ಬೀಟ್ ಸವಿವರವಾದಂತಹ ಒಂದು ವರದಿಯನ್ನು ಸ್ಪಾಟ್ ರಿಪೋರ್ಟನ್ನು ಮಾಡುವಂಥಕ್ಕೆ ಪ್ರಯತ್ನ ಮಾಡಿತು. ಮಾತ್ರ ಅಲ್ಲದೆ ಸಂಬಂಧಪಟ್ಟಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಎಚ್ಚರಿಸುವಂತಹ ಕೆಲಸ ಮಾಡಿತ್ತು ಮತ್ತು ಅದು ಈಗ ಇಂಪ್ಯಾಕ್ಟ್ ಆಗಿದೆ. ನಾವು ಅದನ್ನು ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಬಹಳ ಖುಷಿ ಪಡಲ್ಲ, ಬಟ್ ಇದೊಂದು ಸರಿಯಾಗೋದಕ್ಕೆ ನಮ್ಮ ವರದಿ ಸಾಕ್ಷ್ಯ ಆಗಿದೆ ಅಲ್ವಾ, ಅದೇ ನಮಗೆ ಖುಷಿ ಅನ್ನೋದು ನಮಗೆ ನಾವು ಮಾಡಿರುವಂತಹ ಕೆಲಸದ ಬಗ್ಗೆ ತೃಪ್ತಿ ಮೂಡಿಸ್ತಾ ಇದೆ.